ಹಿರೇಕೊಳಲೆ ಗ್ರಾಮ ಪಂಚಾಯಿತಿಯಲ್ಲಿ ಜನಸಂಪರ್ಕ ಸಭೆ. ಜನಪ್ರಿಯ ಶಾಸಕರಾದಂತಹ ಹಿರೇಕೊಳಲೆ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಿದ್ದೇವೆ. ಹಾಗೆಯೇ ವೇದಿಕೆಯ ಮೇಲೆ ಜನಸಂಪರ್ಕ ಸಭೆಯನ್ನು ಹಿರೇಕೊಳಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ಸುನಿಲ್ ಕುಮಾರ್ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಜನಸಂಪರ್ಕ ಸಭೆಯನ್ನು ಉದ್ಘಾಟಿಸಿದ ಹಿರೇಕೊಳಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ಸುನಿಲ್ ಕುಮಾರ್ ಮಾತನಾಡಿ, ಮನೆ ಹಕ್ಕುಪತ್ರ ನಿವೇಶನ ಸೇರಿದಂತೆ ಜನರ ಯಾವುದೇ ಸಮಸ್ಯೆಗಳಿದ್ದರೂ ಈ ಸಭೆಯಲ್ಲಿ ಶಾಸಕರು ಇಲಾಖಾಧಿಕಾರಿಗಳ ಸಮ್ಮುಖದಲ್ಲಿ ಪರಿಹರಿಸಿಕೊಳ್ಳಿ ಎಂದು ವಿನಂತಿಸಿದರು. ಇವತ್ತು ಜನಸಂಪರ್ಕ ಸಭೆಯ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಜನಗಳು ನೇರವಾಗಿ ಅವರ ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ಕಾರ್ಯಕ್ರಮ ಇರ್ಬೋದು. ಹಾಗೆ ಕೂಡ ನಮಗೆ ಹಕ್ಕುಪತ್ರದ ಸಮಸ್ಯೆ ಇರ್ಬೋದು, ನಿವೇಶನದ ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆಗಳು ಕೂಡ ಇದ್ರು ಇಲ್ಲಿ ಮಾನ್ಯ ಶಾಸಕರಿದ್ದಾರೆ, ಹಾಗೆ ಇಲಾಖೆ ಅಧಿಕಾರಿಗಳಿದ್ದಾರೆ. ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿಬಿಟ್ಟು ನಮಗೊಂದು ಅದ್ರ ಪರಿಹಾರ ಒಂದು ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಂತೀವಿ. ವಿವಿಧ ಮಟ್ಟದಲ್ಲಿ ನಡೆಯುವ ಜನಸಂಪರ್ಕ ಸಭೆಗಳು ಜನರ ಮೂಲಭೂತ ಸಾಮಾನ್ಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಭೆಗಳಾಗಬೇಕು ಎಂದು ಶಾಸಕ ಎಚ್.ಡಿ. ತಮ್ಮಯ್ಯ ಹೇಳಿದರು. ಅದೇ ರೀತಿ ಈಗ ಇಲ್ಲಿ ಬಂದಿರತಕ್ಕಂತ ನಿಮ್ಮವರ ಸಮಸ್ಯೆನ ನೀವು ನೇರವಾಗಿ ನಮ್ಮಲ್ಲಿ ಇಲ್ಲಿ ಬಂದು ಚುಟುಕಾಗಿ ನಿಮ್ಮ ಹೆಸರನ್ನ ಹೇಳಿ, ಚುಟುಕಾಗಿ ನಿಮ್ಮ ಸಮಸ್ಯೆನ ಹೇಳಿದ್ರೆ ಆ ಸಮಸ್ಯೆನ ಒಬ್ರು ಹೇಳಿದಿನ ಮತ್ತೆ ಇನ್ನೊಬ್ರು ಪುನರಾವರ್ತನೆ ಮಾಡೋದು ಬೇಡ. ಆ ಸಮಸ್ಯೆನ ಹೇಳಿ ನಿಮ್ಮ ಅರ್ಜಿಯನ್ನ ಕೊಟ್ರೆ ಖಂಡಿತ ಸಂಬಂಧಪಟ್ಟ ಅಧಿಕಾರಿಗಳಿಂದ ನಿಮಗೆ ಸಮರ್ಪಕ ಉತ್ತರವನ್ನ ಕೊಡಿಸುವ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಇಲ್ಲಿ ಕೂತಿರೋ ಮಹಿಳೆಯರೆಲ್ಲರಿಗೂ ಬಸ್ಸಲ್ಲಿ ಹೋದ್ರೆ ನಿಮ್ಗೆ ಯಾರಾದ್ರೂ ಬಸ್ ಚಾರ್ಜ್ ತಾಂತಿದಾರೆ? ಈಗ ತಾಂತಿದ್ರೆ ಹೇಳಿ, ಇಲ್ಲ ಅಲ್ವಾ? ಮಹಿಳೆಯರಿಗೆ 2,000 ರೂಪಾಯಿ ನಾನು ಹೇಳಿದ್ನಲ್ಲ, ಒಂದು 5% ಜನಕ್ಕೆ ಬೇರೆ ಬೇರೆ ಅವ್ರ ಅಕೌಂಟ್ ನಂಬರ್ ಬೇರೆ ಬೇರೆ ತೊಂದರೆ ಬರ್ದೇ ಇರ್ಬೋದು. ಇನ್ನು 95% ಮಹಿಳೆಯರ ಕುಟುಂಬದ ಯಜಮಾನಿಗೆ 2,000 ಬರ್ತಾ ಇದೆ ಅಲ್ವಾ? ಬರ್ತಾ ಇದೆ. ಈ ರೀತಿ ಬಡವರ ಪರ ಯೋಚನೆಯನ್ನ ಮಾಡುವಂತ ಸರ್ಕಾರ ನಮ್ದು. ಅದೇ ರೀತಿ ನಿಮ್ಮ ಸಮಸ್ಯೆಗಳನ್ನು ಆಲಿಸಬೇಕು ಅಂತೇಳಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ. ಏನು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಈಗ ಒಬ್ಬೊಬ್ರೆ ನಿಮ್ಮ ಸಮಸ್ಯೆನ ಅರ್ಜಿ ಇದ್ರೆ ಅರ್ಜಿ ತಂದ್ಕೊಡಿ, ಅಥವಾ ಮೈಕ್ ಕೊಡ್ತಾರೆ, ಮೈಕಲ್ಲಿ ನೀವು ಹೇಳಿದ್ರೆ ನಿಮ್ಮ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಂದ ಉತ್ತರ ಕೊಡಿಸುವ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ. ಎಪಿಎಂಸಿ ಸಂಸ್ಕರಣಾ ಘಟಕದ ಅಧ್ಯಕ್ಷ ಬಿಎಚ್ ಹರೀಶ್ ಮಾತನಾಡಿ, ಜನಪರವಾಗಿ ಕೆಲಸ ಮಾಡಬೇಕೆಂಬ ಉದ್ದೇಶದಿಂದ ಸರ್ಕಾರ ಜನಸಂಪರ್ಕ ಸಭೆಗಳನ್ನು ಆಯೋಜನೆ ಮಾಡಲಾಗಿದ್ದು, ಸರ್ಕಾರದ ಸೌಲಭ್ಯಗಳು ಜನರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಅಧಿಕಾರಿಗಳು ಶ್ರಮಿಸಬೇಕು ಎಂದರು. ತಾವುಗಳು ಈ ಭಾಗದಲ್ಲಿ ಏನೇ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಮತ್ತೆ ಹಕ್ಕುಪತ್ರ ಸಮಸ್ಯೆ ಇರ್ಬೋದು, ರಸ್ತೆ ಸಮಸ್ಯೆ ಇರ್ಬೋದು, ಪ್ರತಿಯೊಂದರೂ ಸಹ ನಿಮಗೆ ಸರ್ಕಾರದಿಂದ ಏನೇನು ಕಾರ್ಯಕ್ರಮಗಳು ಆಗ್ಬೇಕು ಅದ್ರದ್ದೆಲ್ಲವೂ ಸಹ ತಾವುಗಳು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಇವತ್ತು ಏನಿ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ, ಅಧಿಕಾರಿಗಳನ್ನು ಮನವಿ ಮಾಡ್ತೀನಿ. ನಮ್ಮ ಈ ಭಾಗದಲ್ಲಿರುವಂತ ಸಮಸ್ಯೆಗಳನ್ನ ತಾವು ತುಂಬಾ ಶೀಘ್ರವಾಗಿ ಬಗೆಹರಿಸಿಕೊಡ್ಬೇಕು ಅಂತೇಳಿ ತಮ್ಮಲ್ಲೆಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಂತ ಎಲ್ಲರಿಗೂ ಮತ್ತೊಮ್ಮೆ ಉಣಿಸಿ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ತಹಶೀಲ್ದಾರ್ ಸುಮನ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಸ್ಪಂದಿಸಲು ಸರ್ಕಾರದ ಆದೇಶದನ್ವಯ ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ತಾಲೂಕಿನ ಎಲ್ಲ ಇಲಾಖಾಧಿಕಾರಿಗಳು ಶಾಸಕರ ಅಧ್ಯಕ್ಷತೆಯಲ್ಲಿ ಭಾಗವಹಿಸಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು. ನಾವು ತಮ್ಮ ಏನೇ ಅಹವಾಲುಗಳಿದ್ರು ಸಹ ಅದನ್ನ ಅರ್ಜಿ ಮುಖಾಂತರ ನಮಗೆ ಕೊಟ್ಟರೆ ಅದನ್ನ ನಾವು ಇಲ್ಲಿ ಯಾವುದು ಬಗೆಹರಿಸಬಹುದು ಅಂತದನ್ನ ಬಗೆಹರಿಸಿ, ಇನ್ನು ಉಳಿದ ಅರ್ಜಿಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಿಸ್ಟಮ್ ಮಾಡಿದ್ದಾರೆ, ITGRS ಅಂತ ಹೇಳಿ. ಅದರಲ್ಲಿ ನಾವು ನಮೂದು ಮಾಡಿಕೊಂಡು ಆದಷ್ಟು ಬೇಗ ಅದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡಿಯುವಂತಹ ಒಂದು ಪ್ರಮುಖ ಪ್ರೋಗ್ರಾಮ್ ಇದಾಗಿರುತ್ತೆ. ಸೊ ಇದಕ್ಕೆ ತಾವು ದಯವಿಟ್ಟು ಏನು ಅಹವಾಲುಗಳಿದೆ ಅದಕ್ಕೆ ತಾವು ಅರ್ಜಿ ಮೂಲಕ ಸಲ್ಲಿಸಬೇಕು. ಇದಕ್ಕೆ ಇಲ್ಲಿ ಬಗೆಹರಿಸುವಂಥದನ್ನ ಇಲ್ಲಿ ಬಗೆಹರಿಸಿ, ಉಳಿದ ಅರ್ಜಿಗಳನ್ನ ಅತ್ಯಂತ ವೇಗವಾಗಿ ನಾವು ITGRS ಮೂಲಕ ಬಗೆಹರಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈಗ ಹೋಗುವಾಗ ಈ ಚಿಕ್ಕೋಳೆ ಗ್ರಾಮದಲ್ಲಿ ಹೋಗುವಾಗ ಆ ಗ್ರಾಮದ ಹತ್ರನೇ ಕಿರಿದಾದ ರಸ್ತೆ ಆಗೋಗಿದೆ. 4-5 ಗಾಡಿಗಳು ರಾತ್ರಿ ಒಂದು 9 ಗಂಟೆ 10 ಗಂಟೆ ಕಾಣದಾರದಾನೆ ಬಂದು ಬಿದ್ದಿದ್ದವ್ರನ್ನ ಎದ್ದು ಕಳಿಸಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಇದಾವೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈ ಕೂಡಲೇ ಅದನ್ನ ಹೇಳಿ ಆ ಗುಂಡಿಗಳನ್ನ ಮುಚ್ಚಿಸಿ ಪ್ರಾಣಾಪಾಯದಿಂದ ಪಾರು ಮಾಡಬೇಕು. ಹಾಗೆ ಮುಖ್ಯವಾದ ವಿಚಾರವಾಗಿ ಈ ಸುತ್ತಮುತ್ತ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳ ಹೆಚ್ಚಳ ಆಗಿರೋದ್ರಿಂದ ತುಂಬಾ ಶಬ್ದ ಅಥವಾ ನಮ್ಮ ಗ್ರಾಮದವರಿಗೆ ತುಂಬಾ ಕಿರಿಕಿರಿ ಇರೋದ್ರಿಂದ
ದಯವಿಟ್ಟು ಇದನ್ನ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ಮೂಲಕ ಅದನ್ನು ತಡೆ ಹಿಡಿಯಬೇಕು ಅಂತಕ್ಕಂಥದ್ದು ನನ್ನ ಮನವಿಯಾಗಿದೆ. ಮನೆ ತೋರಿಸಿ ಗೊತ್ತು ಮಾಡಿ ಹಕ್ಕುಪತ್ರ ಕೊಡ್ತಾ ಇದೀವಿ. ಆ ಜಮೀನು ಇದ್ದಂತವರಿಗೆ ಜಾಗ ಎಲ್ಲಿ ಕೊಡ್ಸ್ಕೊಟ್ಟಿದ್ದೀವಿ? ತಹಸೀಲ್ದಾರಿ ಪ್ರಶ್ನೆ. ಆಯ್ತು ಸ್ವಾಮಿ, ನೀವು ಮೊನ್ನೆ ಬಂದ್ರಿ, ಅಳತೆ ಮಾಡಿದ್ರಿ, RI ಬಂದ್ರು, VA ಬಂದ್ರು, ಇದು ಯಾರ ಕಥೆ ಹೇಳ್ಬಿಟ್ರಿ. ಆದರೆ ಅವ್ರ ಜಾಗ ಇತ್ತಲ್ಲ, ತೋರ್ಸೋದ್ರ ನೀವು? ಯಾವ ಜಾಗ ಕೇಳ್ತಾ ಇದೀರ ನೀವು? ವಸ್ತುರ ಏನೋ ಗ್ರಾಮ ಅಲ್ಲ ಸ್ವಾಮಿ, ನಾನು ಹೇಳ್ತಿರೋದು ಕೇಳಿ. ನೀವು ಒಂದೊಂದು ಮನೆಯಲ್ಲಿ 3 ಕುಟುಂಬಗಳು ನಾಯಿಗಳನ್ನು ಬಿಡ್ಕೊಳ್ತಾ ಇದ್ದಾರೆ. ಅಪ್ಪನು ಒಂದೇ ರೂಮಲ್ಲಿ ಮಲಗಬೇಕು, ಅಣ್ಣ ತಮ್ಮರು ಒಂದೇ ರೂಮಲ್ಲಿ ಮಲಗಬೇಕು, ಮದುವೆ ಆದ್ರೂ ಕೂಡ. ಇಂಥ ಪರಿಸ್ಥಿತಿ ಇದ್ದಾಗಲೂ ಕೂಡ ಮೂಲಭೂತ ಸೌಲಭ್ಯ ಕೊಡಕ್ಕೆ ಇನ್ನು ಮುಂದಾಗಿಲ್ಲ. ಇಷ್ಟು ವರ್ಷ ಆದ್ರು ಸ್ವತಂತ್ರ ಅಂತ ಹೇಳಿ 75 ವರ್ಷ ಕಳೆದ್ರು ಕೂಡ ಅದು ಕೊಡಕ್ಕೆ ಮುಂದಾಗಿಲ್ಲ. ಸಮುದಾಯ ಭವನದ ಕೊರತೆ ಇದೆ, ಸಮುದಾಯ ಭವನದ ಕೊರತೆ ಇದೆ, ಮತ್ತೆ ಜಾಗ ಇಲ್ಲ. ಜಾಗ ಸಮಸ್ಯೆ ಪರ್ಕಳಿ ಸಂಬಂಧಪಟ್ಟ ಅಧಿಕಾರಿಗಳು. ಒಂದು ಸಮುದಾಯ ಭವನದ ಸಮಸ್ಯೆ ಕಳೆದ ಎಷ್ಟೋ ವರ್ಷಗಳಿಂದ ಕೂಡ ಯಾವುದೇ ಸಣ್ಣ ಪುಟ್ಟ ಒಂದು ತಿಥಿ ಆರಾಧನೆ ಮಾಡುವಂತ ಸಮಸ್ಯೆನೂ ನಮ್ಮಲ್ಲಿ ನಡೆದಿಲ್ಲ. ಎಲ್ಲೋ ಬೀದಿಲಿ ರೋಡಲ್ಲಿ ಕೂತ್ ಮಾತಾಡೋಂತ ಇದು, ಅದನ್ನ ನಾನು ಪ್ರಾಕ್ಟಿಕಲಿ ಸಮಸ್ಯೆನೇ ಹೇಳಲ್ಲ. ಏನು ಸಮಸ್ಯೆ ಇದೆ ಅದನ್ನ ಮಾತ್ರ ಹೇಳಿಕ್ಕೆ ಇಷ್ಟಪಡ್ತೇನೆ. ಸಮುದಾಯ ಭವನದ ಒಂದು ಕೊರತೆ ತುಂಬಾ ಇದೆ ಮಾನ್ಯ ಶಾಸಕರೇ. ಹಾಗೂ ಸ್ಮಶಾನದ ಜಾಗ ಇದೆ, ಆದ್ರೆ ಅದು ನಿಜವಾಗ್ಲೂ ಮಶಾನಕ್ಕೆ ಸಂಬಂಧಪಟ್ಟಿದ್ದ ಗುತ್ತುಗಳಲ್ಲಿ ಇಲ್ಲ. ಅದು ಇನ್ನು ಮಶಾನಕ್ಕೆ ಸಂಬಂಧಪಟ್ಟ 2 ಎಕರೆ ಜಾಗ ಸಿಗ್ಬೇಕಾಗಿದೆ. ಅದು ಎಲ್ಲಿ ಅಂತ ನಮಗೆ ಮಂಜೂರು ಮಾಡಿ ಅದನ್ನೊಂದು ಬಗೆಹರಿಸಿಕೊಡ್ಬೇಕು. ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ರೇಣುಕಾ, ಪುಷ್ಪಾ, ಪೂರ್ಣೇಶ್, ಶಿವಕುಮಾರ್, ವಿನಯ್, ಪೂರ್ಣಿಮಾ, ಸಂದೀಪ್, ಪ್ರಕಾಶ್, ವಿಶಾಲಾಕ್ಷಿ ಮತ್ತಿತರರು ಭಾಗವಹಿಸಿದ್ದರು.